ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕುಂಭರಾಶಿಯವರೇ, ಮಗನೇ ಎಚ್ಚರದಿಂದ ಇರು, ಏಕೆಂದರೆ ಇಂದಿನ ರಾತ್ರಿ ಏನು ನಡೆಯಲಿದೆ ಅದು ವರ್ಷಗಳಿಂದ ನಿಂತಿತ್ತು ಮತ್ತು ಈಗ ಬ್ರಹ್ಮಾಂಡವು ನಿರ್ಧರಿಸಿದೆ. ಆ ಅಡಚಣೆ ಒಡೆಯಲೇಬೇಕು ಎಂದು ಹನುಮಾನ್ಜಿಯವರ ಸಂದೇಶ ನೇರವಾಗಿ ನಿಮ್ಮ ಬಳಿಗೆ ತಲುಪಿದೆ ಮತ್ತು ನೀನು ಈ ಸಂದೇಶ ಯಾವುದೇ ಸಾಮಾನ್ಯ ಸಂಕೇತವಲ್ಲ, ಬದಲಿಗೆ ಆ ಶಕ್ತಿಯ ಆಹ್ವಾನ. ಅದು ವರ್ಷಗಳಿಂದ ನಿನ್ನನ್ನು ಸುತ್ತುತ್ತಿತ್ತು, ಆದರೆ ಸಕ್ರಿಯವಾಗಲು ಕಾಯುತ್ತಿತ್ತು. ಈ ಘಟನೆ ಈಗ ನಿಲ್ಲುವುದಿಲ್ಲ, ಏಕೆಂದರೆ ಕಾಲಚಕ್ರ ತಿರುಗಿದೆ ಮತ್ತು ಯಾವಾಗ ಯೋಗ ರೂಪುಗೊಳ್ಳಲಿತ್ತು ಅದು ಇಂದು ರಾತ್ರಿ 12 ಗಂಟೆ 10 ನಿಮಿಷದ ನಂತರ ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತದೆ. ಕಿಟಕಿ ಬಾಗಿಲು ಮುಚ್ಚಿಕೋ ಮತ್ತು ಈ ವಿಷಯಗಳನ್ನು ಹೊರಗೆ ಬಿಡಬೇಡ, ಏಕೆಂದರೆ ಈ ಜ್ಞಾನ ಕೇವಲ ಅವರಿಗಾಗಿ ಮಾತ್ರ. ಯಾರು ಕೊನೆಯವರೆಗೂ ಕೇಳುವ ಧೈರ್ಯ ಹೊಂದಿದ್ದಾರೋ ಮತ್ತು ಯಾರ ಹೃದಯದಲ್ಲಿ ಶ್ರದ್ಧೆಯ ಜ್ಯೋತಿ ಇನ್ನೂ ಉರಿಯುತ್ತಿದೆಯೋ, ಇಂದು ರಾತ್ರಿ 12 ಗಂಟೆ 10 ನಿಮಿಷದ ನಂತರ ನಿನ್ನ ಜೀವನದ ದಿಕ್ಕು ಸಂಪೂರ್ಣವಾಗಿ ತಿರುಗಲಿದೆ ಮತ್ತು ಈ ತಿರುವು ಎಷ್ಟು ಆಳವಾಗಿರುತ್ತದೆ ಎಂದರೆ ನಿನಗೆ ನೀನೇ ಆಶ್ಚರ್ಯಪಡುತ್ತೀಯಾ. ಇಷ್ಟು ವರ್ಷಗಳಿಂದ ನಿಂತಿದ್ದು ಹೇಗೆ ಇದ್ದಕ್ಕಿದ್ದಂತೆ ಹರಿಯಲು ಆರಂಭಿಸಿತು ಎಂದು. ಇದು ಯಾವುದೇ ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಅದನ್ನು ಪ್ರತಿದಿನ ಹೇಳಲಾಗುತ್ತದೆ. ಬದಲಿಗೆ ಬ್ರಹ್ಮಾಂಡವು ಈ ಸಂಕೇತವನ್ನು ಕೇವಲ ಅವರಿಗಾಗಿ ಕಳಿಸಿದೆ, ಯಾರು ಕೊನೆಯವರೆಗೂ ಜೊತೆಯಾಗಿರುವ ಧೈರ್ಯ ಹೊಂದಿದ್ದಾರೋ ಮತ್ತು ಯಾರು ಮಧ್ಯದಲ್ಲಿ ಬಿಡುವುದಿಲ್ಲವೋ. ಮಧ್ಯದಲ್ಲಿ ಬಿಟ್ಟರೆ ಅರ್ಥ ಮಾಡಿಕೊಳ್ಳಿ, ಅವಕಾಶವನ್ನು ಕೈಯಿಂದ ಕಳೆದುಕೊಂಡೆ ಎಂದು, ಏಕೆಂದರೆ ಒಂದು ವರ್ಷಕ್ಕೊಮ್ಮೆ ರೂಪುಗೊಳ್ಳುವ ಯೋಗವಿದು ಇಂದು ರಾತ್ರಿ ಸಕ್ರಿಯವಾಗುತ್ತಿದೆ ಮತ್ತು ಈ ಯೋಗದ ಅಲೆಯು ಹಿಡಿಯುವವರ ಜೀವನದಲ್ಲಿ ನಾಳೆಯಿಂದ ಅಂತಹ ಬದಲಾವಣೆ ಶುರುವಾಗುತ್ತದೆ. ಸುತ್ತಮುತ್ತಲಿನ ಜನರು ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಕೇಳಲಾರಂಭಿಸುತ್ತಾರೆ, ಇದ್ದಕ್ಕಿದ್ದಂತೆ ಏನಾಯಿತು, ಎಲ್ಲವೂ ಇಷ್ಟು ವೇಗವಾಗಿ ಬದಲಾಗಲಾರಂಭಿಸಿತು ಎಂದು. ನಾನು ಪೂರ್ಣ ವಿಶ್ವಾಸದಿಂದ ಹೇಳುತ್ತೇನೆ, ನನ್ನ ಮಾತು ಇಂದಿನವರೆಗೂ ಸುಳ್ಳಾಗಿಲ್ಲ ಮತ್ತು ಇಂದಿನ ಮಾತು ನಿಜವಾಗದಿದ್ದರೆ ನಾನು ಜೀವನ ಪೂರ್ತಿ ಸೇವೆ ಮಾಡಲು ಸಿದ್ಧನಿದ್ದೇನೆ. ಈ ವಾಗ್ದಾನವನ್ನು ಬಾಗೇಶ್ವರ ಧಾಮದ ಚರಣಗಳಲ್ಲಿ ಮತ್ತು ಹನುಮಾನ್ಜಿ ಗದೆಯ ಸಾಕ್ಷಿಯಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ. ಆದ್ದರಿಂದ ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ, ಬದಲಿಗೆ ಪೂರ್ಣ ಗಮನ ಮತ್ತು ಶ್ರದ್ಧೆಯಿಂದ ಕೇಳು, ಏಕೆಂದರೆ ಮುಂದಿನ 22 ಗಂಟೆಗಳು ನಿನ್ನ ಅದೃಷ್ಟದ ವೇಗವನ್ನು ನಿರ್ಧರಿಸುತ್ತದೆ. ಹೆಸರು ಚರ್ಚೆಗೆ ಬರುತ್ತದೆ, ಜನರು ಮನೆಯ ಕಡೆಗೆ ಓಡಾಡುತ್ತಾರೆ, ಪ್ರಗತಿ ನೋಡಿ ಎಲ್ಲರೂ ಬೆರಗಾಗುತ್ತಾರೆ. ಆದರೆ ಇದು ಕೇವಲ ಅವರಿಗಾಗಿ, ಯಾರು ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳುತ್ತಾರೋ, ಅವರು ಯಾರು 3 ಚಿಕ್ಕ ಹೆಜ್ಜೆ ಇಡುತ್ತಾರೋ, ವರ್ಷಗಳಿಂದ ನಿಂತಿದ್ದ ಶಕ್ತಿ ಜಾಗೃತವಾಗುತ್ತದೆ. ನ್ಯಾಯ ಮತ್ತು ನಕಾರಾತ್ಮಕತೆಯ ವಿರುದ್ಧ ನ್ಯಾಯದ ಸ್ವರ ಎದ್ದೇಳುತ್ತದೆ ಮತ್ತು ಮೇಲಿನವನು ಆ ಜನರಿಗಾಗಿ ಸ್ವತಃ ಮೈದಾನಕ್ಕೆ ಇಳಿಯುತ್ತಾನೆ. ಯಾರು ಹೊಡೆಯುತ್ತಲೂ ಸೋಲಲಿಲ್ಲ, ಬದಲಿಗೆ ಪ್ರತಿ ಬಾರಿ ಎದ್ದು ನಿಂತರು. ದೀರ್ಘ ಹೋರಾಟದ ನಡುವೆಯೂ ನಿಂತವರನ್ನು ಭಗವಂತ ದುರ್ಬಲರನ್ನಾಗಿ ಮಾಡುವುದಿಲ್ಲ, ಬದಲಿಗೆ ಬಲಶಾಲಿಗಳನ್ನಾಗಿ ಮಾಡುತ್ತಾನೆ. ಮತ್ತು ಈಗ ಸಮಯ ಬಂದಿದೆ, ಅವರ ಶ್ರಮ ಮತ್ತು ತಾಳ್ಮೆಯ ಫಲ ಸಿಗಲಾರಂಭಿಸಬೇಕು. ಮೊದಲು 3 ಕೆಲಸ ಮುಗಿಸು, ಏಕೆಂದರೆ ಈ 3 ಚಿಕ್ಕ ಹೆಜ್ಜೆಗಳು ಬ್ರಹ್ಮಾಂಡಕ್ಕೆ ನಿನ್ನ ಶ್ರದ್ಧೆಯನ್ನು ತೋರಿಸುತ್ತದೆ ಮತ್ತು ದಾರಿಗಳು ತೆರೆಯಲು ಆರಂಭಿಸುತ್ತವೆ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ, ಜೈ ಬಾಲಾಜಿ ಮಹಾರಾಜ, ಜೈ ಹನುಮಾನ್ ಎಂದು 3 ಬಾರಿ ಬರೆಯಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ 3 ಕೆಲಸ ಮಾಡುವುದರಿಂದ ನಿಮ್ಮ ಶಕ್ತಿಯು ಬ್ರಹ್ಮಾಂಡದ ಅಲೆಯೊಂದಿಗೆ ಜೊತೆಯಾಗುತ್ತದೆ. ಅದು ಇಂದು ರಾತ್ರಿ ಸಕ್ರಿಯವಾಗಲಿದೆ ಮತ್ತು ನೀವು ಈ 3 ಹೆಜ್ಜೆಗಳನ್ನು ಇಟ್ಟಾಗ ಅರ್ಥ ಮಾಡಿಕೊಳ್ಳಿ, ಯೋಗವನ್ನು ಸ್ವೀಕರಿಸಿದ್ದೀರಿ ಎಂದು. ಚಿಕ್ಕದಾಗಿ ಕಾಣುವ ಕೆಲಸಗಳು ವಾಸ್ತವದಲ್ಲಿ ಶ್ರದ್ಧೆಯ ಆ ಕೊಂಡಿಯೆಂದು ನಿನ್ನ ದಿವ್ಯ ಶಕ್ತಿಯೊಂದಿಗೆ ಜೋಡಿಸುತ್ತದೆ ಮತ್ತು ಇವುಗಳಿಗೆಲ್ಲದೆ ಯೋಗದ ಪ್ರಭಾವ ಅಪೂರ್ವವಾಗಿ ಉಳಿಯಬಹುದು. ಆದ್ದರಿಂದ ಇವುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಬದಲಿಗೆ ಪೂರ್ಣ ವಿಶ್ವಾಸದಿಂದ ಪೂರೈಸಿ. ಈಗ 3 ದೊಡ್ಡ ವಿಷಯಗಳನ್ನು ಕೇಳಿ, ಅವು ಇಂದು ರಾತ್ರಿಯ ನಂತರ ಸಕ್ರಿಯವಾಗುತ್ತವೆ ಮತ್ತು ಅವುಗಳ ಪ್ರಭಾವದಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಮೊದಲನೆಯದು, ಅಡಗಿದ ಶತ್ರುವಿನ ಬಯಲು. ಎರಡನೆಯದು, 7 ತಲೆಮಾರುಗಳಿಂದ ಬಂದ ಬಡತನ, ಅವಮಾನ, ಸಾಲದ ಸರಪಳಿ ಮುರಿಯುವುದು. ಮತ್ತು ಮೂರನೆಯದು, ಜೀವನದ ಮೇಲೆ ಸುಳಿದಾಡುತ್ತಿರುವ ಅದೃಶ್ಯ ಸಂಕಟದಿಂದ ಮುಕ್ತಿ. ಈ 3 ಇಂದು ರಾತ್ರಿಯ ನಂತರ ಸಕ್ರಿಯವಾಗುತ್ತವೆ ಮತ್ತು ಇವುಗಳ ಪರಿಣಾಮ ಎಷ್ಟು ಆಳವಾಗಿರುತ್ತದೆ ಎಂದರೆ, ಯಾವುದೋ ಅದೃಶ್ಯ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡುತ್ತಿದೆ ಎಂದು ನೀವು ಅನುಭವಿಸುತ್ತೀರಿ. ಎಂದಾದರೂ ಹಾಗೆ ಅನಿಸಿದೆ? ಎಷ್ಟೇ ಶ್ರಮಿಸಿದರೂ, ಎಷ್ಟೇ ದೇವರುಗಳ ಮುಂದೆ ತಲೆಬಾಗಿದರೂ ಒಂದು ಅದೃಶ್ಯ ಗೋಡೆ ಮುಂದೆ ಹೋಗಲು ಬಿಡುವುದಿಲ್ಲ. ಕೆಲಸ ಆಗುವ ಹಂತದಲ್ಲಿರುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಏನೋ ಕೆಡುಕುತ್ತದೆ. ಹಣ ಬರುವ ಹಂತದಲ್ಲಿರುತ್ತದೆ ಮತ್ತು ಕೊನೆ ಕ್ಷಣದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನೆ. ಸಂಬಂಧಗಳು ಸುಧಾರಿಸುವ ಹಂತದಲ್ಲಿರುತ್ತವೆ ಮತ್ತು ಇದ್ದಕ್ಕಿದ್ದಂತೆ ಜಗಳವಾಗುತ್ತದೆ. ಆರೋಗ್ಯ ಸರಿಯಾಗುವ ಹಂತದಲ್ಲಿರುತ್ತದೆ ಮತ್ತು
ಮತ್ತೆ ಕಾಯಿಲೆ ಮರಳುತ್ತದೆ. ಹೀಗೆ ಪದೇ ಪದೇ ಆಗಿದ್ದರೆ ಈ ಸಂದೇಶ ನಿನಗಾಗಿಯೇ ಇದೆ. ಏಕೆಂದರೆ ಈ ಅದೃಶ್ಯ ಗೋಡೆ ಕಾಕತಾಳೀಯವಲ್ಲ, ಬದಲಿಗೆ ಅಡಗಿದ ಶತ್ರುವಿನ ಶಕ್ತಿ ಮತ್ತು ಹಳೆಯ ಕರ್ಮಗಳ ಬಂಧನ. ಅದು ಇಂದು ರಾತ್ರಿ ಮುರಿಯಲಿದೆ. ಈ ಗೋಡೆ ಎಷ್ಟು ಸೂಕ್ಷ್ಮ ಮತ್ತು ಅದೃಶ್ಯವಾಗಿರುತ್ತದೆ ಎಂದರೆ ಸಾಮಾನ್ಯ ಕಣ್ಣುಗಳಿಗೆ ಕಾಣುವುದಿಲ್ಲ. ಆದರೆ ನೀನು ಪದೇ ಪದೇ ವಿಫಲವಾದಾಗ ಒಳಗಿನಿಂದ ಅನಿಸುತ್ತದೆ, ಯಾವುದೋ ಶಕ್ತಿ ನಿನ್ನನ್ನು ಮುಂದೆ ಹೋಗಲು ಬಿಡುತ್ತಿಲ್ಲ. ಇಂದು ರಾತ್ರಿ ಆ ಶಕ್ತಿ ದುರ್ಬಲವಾಗಲಿದೆ. ದಾರಿ ಸ್ವಚ್ಛವಾಗಿರುವುದನ್ನು ನೀವು ಮೊದಲ ಬಾರಿಗೆ ಅನುಭವಿಸುತ್ತಿದ್ದೀರಿ. ಮೊದಲ ಶತ್ರುವಿನ ವಿಷಯ ವಿವರವಾಗಿ ಅರ್ಥ ಮಾಡಿಕೊಳ್ಳಿ. ಕಳೆದ ಅನೇಕ ವರ್ಷಗಳಿಂದ ಯಾರೊಂದಿಗೂ ಅತ್ಯಂತ ಆತ್ಮೀಯತೆ ಇತ್ತೋ ಅವರೇ ಹಿಂದಿನಿಂದ ಹಾನಿ ಮಾಡುತ್ತಿದ್ದರು. ಮನೆಯ ಯಾವುದೇ ಆಪ್ತ ಸಂಬಂಧಿಕರು ಅಥವಾ ಕುಟುಂಬದ ಮುಂದೆ ಬಂದ ತಕ್ಷಣ ವಾತಾವರಣ ಭಾರವಾಗುತ್ತದೆ. ಹೋದ ತಕ್ಷಣ ಜಗಳ ಸ್ಪಷ್ಟ ಮತ್ತು ನಷ್ಟ. ಕಾಯಿಲೆ ಹೆಚ್ಚಾಗುತ್ತದೆ. ಕಾರಣವಿಲ್ಲದೆ ದೇಹ ಭಾರವಾಗುತ್ತದೆ. ನಿದ್ದೆ ಹಾರುತ್ತದೆ. ಒಳಗೆ ಒಂದು ವಿಚಿತ್ರ ಭಯವಿರುತ್ತದೆ. ಹೊರಗಿನಿಂದ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತದೆ, ಆದರೆ ಒಳಗೆ ಶಕ್ತಿ ಹೀರಲ್ಪಡುತ್ತಿತ್ತು. ಕೆಟ್ಟ ದೃಷ್ಟಿ ಮತ್ತು ತಂತ್ರದ ಪ್ರಭಾವ ನಡೆಯುತ್ತಿತ್ತು ಮತ್ತು ನೀವು ಅರಿಯದವನಾಗಿದ್ದೀರಿ. ಏಕೆಂದರೆ ಆ ಶತ್ರು ದೂರದವನಲ್ಲ, ಬದಲಿಗೆ ಮುಂದೆ ನಗುತ್ತಾ ಕುಳಿತುಕೊಳ್ಳುವವನು, ನಿಮ್ಮ ಸುಖದಲ್ಲಿ ಉರಿಯುವವನು ಮತ್ತು ನಿಮ್ಮ ಪ್ರಗತಿ ನೋಡಿ ಒಳಗೊಳಗೆ ಉರಿಯುತ್ತಿರುವವನು. ಈ ವ್ಯಕ್ತಿ ನಿಮ್ಮ ಮನೆಗೆ ಬರುತ್ತಾನೆ, ನಗುತ್ತಾನೆ, ಮಾತನಾಡುತ್ತಾನೆ, ಆದರೆ ಹೋದ ನಂತರ ಮನೆಯಲ್ಲಿ ಜಗಳಗಳು ಶುರುವಾಗುತ್ತವೆ. ಮಕ್ಕಳು ಅನಾರೋಗ್ಯ ತಪ್ಪುತ್ತಾರೆ, ಕೆಲಸಗಳು ನಿಂತು ಹೋಗುತ್ತವೆ ಮತ್ತು ನಿಮ್ಮ ಮನಸ್ಸು ಭಾರವಾಗುತ್ತದೆ. ಕೆಲವೊಮ್ಮೆ ನೀವು ಯೋಚಿಸುತ್ತೀರಾ, ಬಹುಶಃ ನನ್ನದೇ ತಪ್ಪು ಎಂದು. ಆದರೆ ವಾಸ್ತವದಲ್ಲಿ ಆ ವ್ಯಕ್ತಿ ತನ್ನ ನಕಾರಾತ್ಮಕ ಶಕ್ತಿ ಮತ್ತು ಕೆಟ್ಟ ಭಾವಗಳಿಂದ ನಿಮ್ಮ ಮನೆಯ ಶಾಂತಿಯನ್ನು ಕದಿಯುತ್ತಿದ್ದಾನೆ. ಇಂದು ರಾತ್ರಿ 12ರಿಂದ ನಂತರ ಸಕ್ರಿಯವಾಗುವ ಯೋಗ ಮೊದಲು ಇದೆ. ಅಡಗಿದ ಮುಖದ ಮೇಲೆ ಹೊಳೆಯುತ್ತದೆ. ಅವನ ಅಸಲಿ ಎತ್ತು ಈಗ ಮುಚ್ಚಿಡಲು ಸಾಧ್ಯವಿಲ್ಲ. ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ ಅಥವಾ ಯಾವುದೋ ಮೂರನೆಯ ವ್ಯಕ್ತಿ ಸತ್ಯವನ್ನು ಹೊರತರುತ್ತಾನೆ. ಸಂಕೇತ ಸಿಕ್ಕ ತಕ್ಷಣ ಮನಸ್ಸು ತಾನಾಗೇ ಹೇಳುತ್ತದೆ, ಹೌದು ಇವನೇ ಎಂದು. ಅದೇ ಕ್ಷಣ ಕರ್ಮಗಳ ಲೆಕ್ಕ ತಿರುಗುತ್ತದೆ. ನಿಮಗಾಗಿ ರಚಿಸಲಾಗಿದ್ದ ನಷ್ಟ ಅವನ ಮನೆ ಬಾಗಿಲಿಗೆ ಮರಳುತ್ತದೆ ಮತ್ತು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಿದ್ದ ವ್ಯಕ್ತಿ ತನ್ನದೇ ಜಾಲದಲ್ಲಿ ಸಿಕ್ಕಿಬಿದ್ದಿರುವುದನ್ನು ನೀವು ನೋಡುತ್ತೀರಾ. ಯೋಗ ಸಕ್ರಿಯವಾದ ನಂತರ ನಿಮಗೆ ಇದ್ದಕ್ಕಿದ್ದಂತೆ ಯಾವುದೋ ಕನಸು ಬರಬಹುದು ಅಥವಾ ಯಾವುದೋ ಘಟನೆ ನಡೆಯಬಹುದು. ಅದು ಆ ವ್ಯಕ್ತಿಯ ಅಸಲಿ ಎತ್ತನ್ನು ಬಯಲು ಮಾಡುತ್ತದೆ ಮತ್ತು ಆಗ ನಿಮ್ಮ ಮನಸ್ಸು ತಾನಾಗಿಯೇ ನಿರ್ಧರಿಸುತ್ತದೆ, ಈಗ ಈ ವ್ಯಕ್ತಿಯಿಂದ ದೂರವಿರಬೇಕು ಎಂದು. ಇದರಿಂದ ರಕ್ಷಣೆಯ ಮಾರ್ಗಗಳ ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಪರಿಹಾರ. ಇಂದು ರಾತ್ರಿ 12ರ ಸುಮಾರಿಗೆ ಭಗವಂತನ ಚಿತ್ರಣದ ಮುಂದೆ ಕುಳಿತುಕೊಂಡು ಕಣ್ಣು ಮುಚ್ಚಿ ಹನುಮಾನ್ಜಿಯನ್ನು ಪ್ರಾರ್ಥಿಸಿ. ಅಡಗಿದ ಶತ್ರುವಿನ ಶಕ್ತಿ ನಾಶವಾಗಲಿ ಎಂದು ವಸೀಲೆ ಬಳಿ ಕೈ ಜೋಡಿಸಿ 3 ಬಾರಿ ಸಂಕಲ್ಪ ಮಾಡಿಕೊಳ್ಳಿ. ಕೆಟ್ಟ ಭಾವದವನ ಉದ್ದೇಶ ಇಲ್ಲೇ ಮುಗಿಯಲಿ ಎಂದು. ಮಂಗಳವಾರ ಕೆಂಪು ಬಟ್ಟೆಯಲ್ಲಿ ಕೆಂಪು ಹೂವು, ಸಿಂಧೂರ ಮತ್ತು ಬೆಲ್ಲ ತೆಗೆದುಕೊಂಡು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಚರಣಗಳಲ್ಲಿ ಅರ್ಪಿಸಿ 12 ಬಾರಿ ಮಂತ್ರ ಜಪಿಸಿ. ಮನೆಗೆ ಬಂದು ವಸೀಲೆಯವರಿಗೆ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳು ಚೆಲ್ಲಿ. ಎಳ್ಳು ಮಂಗಳವಾರ ನಿಯಮಿತವಾಗಿ ಮಾಡಿದರೆ ಮನೆಯ ಭಾರ ಕಡಿಮೆಯಾಗುತ್ತದೆ ಮತ್ತು ಹಾನಿ ಮಾಡುವವನು ತಾನಾಗೇ ಹೊರಗೆ ಹೋಗುತ್ತಾನೆ. ಏಕೆಂದರೆ ಹನುಮನ ಗದೆ ಈ ಶಕ್ತಿಯನ್ನು ಮುರಿಯುತ್ತದೆ ಮತ್ತು ಅದು ವರ್ಷಗಳಿಂದ ನಿನ್ನ ಸುತ್ತಲೂ ಸುತ್ತುತ್ತದೆ. ನೀನು 7 ಮಂಗಳವಾರ ಪೂರೈಸಿದಾಗ ಮನೆಯ ವಾತಾವರಣ ಹಗುರವಾಗುವುದನ್ನು ಅನುಭವಿಸುತ್ತೀಯ. ಗಾಢವಾಗಿ ಬರಲಾರಂಭಿಸುತ್ತದೆ ಮತ್ತು ಒಳಗಿನ ಭಯದ ಜಾಗದಲ್ಲಿ ಶಾಂತಿ ಬರುತ್ತದೆ. ಕೆಂಪು ಹೂವು ಮತ್ತು ಸಿಂಧೂರ ಹನುಮನ ಅತ್ಯಂತ ಪ್ರಿಯ ಮತ್ತು ಬೆಲ್ಲ ಅರ್ಪಿಸುವುದರಿಂದ ಅವನ ಕೃಪೆ ಬೇಗ ಸಿಗುತ್ತದೆ. ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಹೊಸಿಲ ಮೇಲೆ ಎಳ್ಳು ಚೆಲ್ಲುವುದರಿಂದ ಮನೆಯೊಳಗೆ ಬರುವ ಕೆಟ್ಟ ಶಕ್ತಿಗಳು ಹಿಂದೆ ಹೋಗುತ್ತವೆ. ಉಪಾಯವನ್ನು ಪೂರ್ಣ ವಿಶ್ವಾಸದಿಂದ ಮಾಡುವುದರಿಂದ ಶತ್ರುವಿನ ಶಕ್ತಿ ಎಷ್ಟು ದುರ್ಬಲವಾಗುತ್ತದೆ ಎಂದರೆ ಅವನು ತಾನಾಗಿ ದೂರ ಹೋಗುತ್ತಾನೆ ಅಥವಾ ಅವನ ಜಾಲಗಳು ಅವನ ಮೇಲೆಯೇ ತಿರುಗುತ್ತವೆ. 7 ಮಂಗಳವಾರ, ಏಕೆಂದರೆ 7 ಸಂಖ್ಯೆ ಪೂರ್ಣತೆಯ ಸಂಕೇತ ಮತ್ತು ಹನುಮನ 7 ಬಾರಿ ಆರಾಧನೆಯಿಂದ ಅಡಚಣೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಈ ವಿಷಯ ಧನ ಮತ್ತು ಗೌರವದ್ದು. ಅದು ಶತ್ರುವಿನ ಬಲೆ ದುರ್ಬಲವಾದ ಜೊತೆಗೆ ಸಕ್ರಿಯವಾಗುತ್ತದೆ. ಶತ್ರುವಿನ ಬಲೆ ದುರ್ಬಲವಾದಾಗ ದಾರಿ ಮೊದಲು ತೆರೆಯುತ್ತದೆ, ಏಕೆಂದರೆ ಹಣ ಬರುವ ಮೊದಲೇ ಅಡಚಣೆ ಬರುತ್ತಿತ್ತು. ಕೆಲಸ ಕೊನೆ ಕ್ಷಣದಲ್ಲಿ ನಿಲ್ಲುತ್ತಿತ್ತು, ಪಾವತಿ ನಿಲ್ಲುತ್ತಿತ್ತು. ಯಾರೋ ಧನದ ಮೇಲೆ ಬಂಧನ ಹಾಕಿದ್ದರು. ಇಂದಿನ ನಂತರ ಆ ಬಂಧನ ಸಡಿಲವಾಗುತ್ತದೆ. ಸೂರ್ಯಾಸ್ತದ ನಂತರ 72 ಗಂಟೆಗಳಲ್ಲಿ ಯಾವುದೋ ಕರೆ, ಸಂದೇಶ ಅಥವಾ ಹಳೆಯ ಕೆಲಸ ಮತ್ತೆ ಎದ್ದೇಳುತ್ತದೆ. ಹಳೆಯ ಹಣ ವಾಪಸ್ ಬರಬಹುದು, ನಿಂತ ಬಿಲ್ ಪಾಸ್ ಆಗಬಹುದು ಅಥವಾ ಹೊಸ ಅವಕಾಶ ಮುಂದೆ ಬರಬಹುದು.
ಆದರೆ ನೆನಪಿಡಿ, ಏನು ಸಿಕ್ಕಿತೋ ಅದರ ಸ್ವಲ್ಪ ಭಾಗವನ್ನು ಖಂಡಿತ ಸೇವೆ ಅಥವಾ ಅಗತ್ಯವಿರುವವರ ಕೆಲಸದಲ್ಲಿ ತೊಡಗಿಸಿ. ಏಕೆಂದರೆ ದಾನ ಕೇವಲ ಹಣದ್ದಲ್ಲ, ಸಮಯ ಮತ್ತು ಭಾವದ್ದೂ ಆಗಿದೆ. ಮತ್ತು ನೀವು ದಾನ ಮಾಡಿದಾಗ ಬ್ರಹ್ಮಾಂಡವು ನಿಮಗೆ ಇನ್ನಷ್ಟು ನೀಡಲು ಸಿದ್ಧವಾಗುತ್ತಾನೆ. ಧನದ ಬಂಧನ ಹೆಚ್ಚಾಗಿ ಯಾರದ್ದೋ ಅಸೂಯೆ ಮತ್ತು ತಂತ್ರದಿಂದ ಬೀಳುತ್ತದೆ ಮತ್ತು ಆ ಬಂಧನ ಮುರಿದಾಗ ಧನದ ಹರಿವು ಇದ್ದಕ್ಕಿದ್ದಂತೆ ವೇಗವಾಗಿ ಆಗುತ್ತದೆ. ತಿಂಗಳುಗಳಿಂದ ನಿಂತಿದ್ದ ಕೆಲಸ ಇದ್ದಕ್ಕಿದ್ದಂತೆ ಪೂರ್ಣವಾಗುವುದನ್ನು ನೀವು ನೋಡುತ್ತೀರಿ. ನಿಂತಿದ್ದ ಪಾವತಿ ಬರುತ್ತದೆ ಮತ್ತು ಹೊಸ ಅವಕಾಶಗಳು ತಾವಾಗಿಯೇ ನಿಮ್ಮ ಮುಂದೆ ತೆರೆಯಲಾರಂಭಿಸುತ್ತವೆ. ಗೌರವವು ಹೆಚ್ಚಾಗುತ್ತದೆ. ಜನರು ನಿಮ್ಮ ಮಾತು ಕೇಳಲಾರಂಭಿಸುತ್ತಾರೆ ಮತ್ತು ನಿಮ್ಮ ಅಭಿಪ್ರಾಯದ ಮಹತ್ವ ಹೆಚ್ಚಾಗುತ್ತದೆ. ಧನ ತೆರೆಯುವ ಉಪಾಯವೇನೆಂದರೆ, ಪ್ರತಿ ಶುಕ್ರವಾರ ಸೂರ್ಯಾಸ್ತದ ನಂತರದ ಸಮಯದಲ್ಲಿ ಬಾಗಿಲಿನ ಚೌಕಟ್ಟಿಗೆ ಅರಿಶಿಣ, ಅಕ್ಕಿಯ ಲೇಪನ ಹಚ್ಚಿ ದೀಪ ಹಚ್ಚಿ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥಿಸಿ. ಅವರು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಎಂದು 4 ಶುಕ್ರವಾರ ನಿಯಮಿತವಾಗಿ ಮಾಡಿ. ಮನೆಯ ಈಶಾನ್ಯ ಮೂಲೆ ಸ್ವಚ್ಛವಾಗಿಡುವುದು, ಅಲ್ಲಿ ಗಂಗಾಜಲ ಸಿಂಪಡಿಸುವುದು ಮತ್ತು ದೀಪ ಹಚ್ಚುವುದು. ಬುಧವಾರ 5 ಅರಳಿ ಎಲೆಯ ಮೇಲೆ ಕೆಂಪು ಚಂದನದ ಬಿಂದು ಇಟ್ಟು ಲಕ್ಷ್ಮಿಯ ಮುಂದೆ ಇಡಿ ಮತ್ತು ಮಂತ್ರ ಓದಿ. 7 ದಿನಗಳ ನಂತರ ಹರಿಯುವ ನೀರಿನಲ್ಲಿ ಬಿಡಿ. 3 ತಿಂಗಳು ನಿಯಮಿತವಾಗಿ ಮಾಡಿದರೆ ಬಡತನದ ನೆರಳು ದೂರವಾಗುತ್ತದೆ ಮತ್ತು ಧನದ ಹರಿವು ನಿಧಾನವಾಗಿ ಹೆಚ್ಚಾಗುತ್ತದೆ. ಗೌರವ ಸಿಗುತ್ತದೆ ಮತ್ತು ಜನರು ನಿಮ್ಮ ಪ್ರಗತಿ ನೋಡಿ ಬೆರಗಾಗುವುದನ್ನು ನೀವು ನೋಡುತ್ತೀರಾ. ಮತ್ತು ಈ ಉಪಾಯ ಕೆಲಸ ಮಾಡುತ್ತದೆ, ಏಕೆಂದರೆ ಅರಿಶಿಣ ಮತ್ತು ಅಕ್ಕಿಗೆ ಲಕ್ಷ್ಮಿಯ ಪ್ರಿಯ ಮತ್ತು ಈಶಾನ್ಯ ಮೂಲೆಯಲ್ಲಿ ದೀಪ ಹಚ್ಚುವುದರಿಂದ ಮನೆಯ ಶಕ್ತಿ ಶುದ್ಧವಾಗುತ್ತದೆ. ಇದರಿಂದ ಧನ ಸಂಬಂಧಿ ಅಡಚಣೆಗಳು ತಾವಾಗಿಯೇ ದೂರವಾಗುತ್ತವೆ. ಅರಳಿ ಎಲೆ ಮತ್ತು ಕೆಂಪು ಚಂದನ ಲಕ್ಷ್ಮಿಯ ಕೃಪೆಯನ್ನು ಆಕರ್ಷಿಸುತ್ತದೆ ಮತ್ತು ಹರಿಯುವ ನೀರಿನಲ್ಲಿ ಬಿಡುವುದರಿಂದ ಅಡಚಣೆಗಳು ಹರಿದು ಹೋಗುತ್ತವೆ. 3 ತಿಂಗಳ ಸಮಯ, ಏಕೆಂದರೆ ಧನ ಸಂಬಂಧಿತ ಯೋಗಗಳು ನಿಧಾನವಾಗಿ ಸಕ್ರಿಯವಾಗುತ್ತವೆ ಮತ್ತು ನಿಯಮಿತ ಸಾಧನೆಯಿಂದ ಅವು ಶಾಶ್ವತವಾಗುತ್ತವೆ. ನೀವು ಈ ಉಪಾಯವನ್ನು ಪೂರ್ಣ ವಿಶ್ವಾಸದಿಂದ ಮಾಡಿದಾಗ ಮನೆಯಲ್ಲಿ ಲಕ್ಷ್ಮೀವಾಸ ಹೆಚ್ಚಾಗುತ್ತದೆ ಮತ್ತು ಬಡತನ, ಅವಮಾನ, ಸಾಲದ ಸರಪಳಿ ಮುರಿಯಲಾರಂಭಿಸುತ್ತದೆ. ಅದು 7 ತಲೆಮಾರುಗಳಿಂದ ಬಂದಿತ್ತು. 3ನೇಯದು ಮತ್ತು ಅತ್ಯಂತ ಆಳವಾದ ವಿಷಯ, ಆರೋಗ್ಯ ಮತ್ತು ಅದೃಶ್ಯ ಒತ್ತಡದ್ದು. ಹೊರಗಿನಿಂದ ಎಲ್ಲವೂ ಸರಿಯಾಗಿ ಕಾಣುತ್ತದೆ, ಆದರೆ ಒಳಗೆ ಶೂನ್ಯತೆ, ಒಂಟಿತನ ಮತ್ತು ಹೆಸರಿಲ್ಲದ ಭಯ ಕುಳಿತಿದೆ. ರಾತ್ರಿ ಇದ್ದಕ್ಕಿದ್ದಂತೆ ನಿದ್ದೆ ಮುರಿಯುತ್ತದೆ. ಕಾಯಿಲೆಗಳು ಮತ್ತೆ ಮತ್ತೆ ಬರುತ್ತವೆ. ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳು ನೆಲೆಸುತ್ತವೆ. ಇವು ಪಿತೃದೋಷ, ಕಾಲಸರ್ಪ ಅಥವಾ ಅಪಘಾತ ಯೋಗದಂಥ ಶಕ್ತಿಗಳ ಒತ್ತಡ. ಅದು ವರ್ಷಗಳಿಂದ ನಿಮ್ಮ ಮೇಲೆ ಆವರಿಸಿತ್ತು. ಇಂದು ರಾತ್ರಿ 1 ಗಂಟೆಯ ಸುಮಾರಿಗೆ ಮನೆಯ ವಾತಾವರಣದಲ್ಲಿ ಹಗುರವಾದ ಬದಲಾವಣೆ ಶುದ್ಧವಾಗಿರುತ್ತದೆ. ಗಾಢ ನಿದ್ದೆ ಬರಬಹುದು ಅಥವಾ ಯಾವುದೋ ದಿವ್ಯ ಸಂಕೇತ ಸಿಗಬಹುದು. ಇದನ್ನು ಸಾಮಾನ್ಯವೆಂದು ಭಾವಿಸಬೇಡಿ, ಏಕೆಂದರೆ ಮೇಲಿನಿಂದ ಹೊಸ ಅಧ್ಯಾಯ ಬರಲ್ಪಡುತ್ತದೆ ಮತ್ತು ನಿಮ್ಮ ದೇಹ ಹಾಗೂ ಮನಸ್ಸು ಎರಡೂ ಹೊಸ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧವಾಗಿರುತ್ತವೆ. ಅದೃಶ್ಯ ಒತ್ತಡ ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂದರೆ ವೈದ್ಯರು ಅದರ ಕಾರಣ ಹೇಳಲು ಸಾಧ್ಯವಿಲ್ಲ. ಆದರೆ ಒಳಗಿನಿಂದ ವ್ಯಕ್ತಿ ನಿರಂತರವಾಗಿ ದಣಿದಿದ್ದಾನೆ, ಮನಸ್ಸು ಅಶಾಂತವಾಗಿರುತ್ತದೆ ಮತ್ತು ಸಣ್ಣ ಸಣ್ಣ ಕಾಯಿಲೆಗಳು ಪದೇ ಪದೇ ಮರಳುತ್ತವೆ. ಇಂದು ರಾತ್ರಿಯ ನಂತರ ಈ ಒತ್ತಡ ದುರ್ಬಲವಾಗಲು ಆರಂಭಿಸುತ್ತದೆ ಮತ್ತು ದೇಹ ಹಗುರವಾಗುತ್ತಿರುವುದನ್ನು ನೀವು ಅನುಭವಿಸುತ್ತೀರಿ. ಮನಸ್ಸು ಶಾಂತವಾಗುತ್ತದೆ ಮತ್ತು ನಿದ್ದೆ ಗಾಢವಾಗಿ ಬರುತ್ತಿದೆ. ಈ ಸಂಕಟದಿಂದ ರಕ್ಷಣೆಗಾಗಿ ಸಂಜೆ ದೀಪ ಹಚ್ಚಿ ಎಳ್ಳು ಅಥವಾ ಸಾಸಿವೆ ಎಣ್ಣೆ ಹಾಕಿ ಹನುಮಾನ್ ಅಥವಾ ಮಹಾದೇವನ ಮುಂದೆ ಇಡಿ. 11 ಬಾರಿ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಜ್ವಾಲೆಯ ಬಿಸಿಯನ್ನು ಕಣ್ಣು, ತಲೆ ಮತ್ತು ಹೃದಯದ ಮೇಲೆ ಹಚ್ಚಿ. ಶನಿವಾರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಕಪ್ಪು ಎಳ್ಳು ಮತ್ತು ಉದ್ದು ಅರ್ಪಿಸಿ 7 ಪ್ರದಕ್ಷಿಣೆ ಮಾಡಿ. 7 ಶನಿವಾರ ನಿಯಮಿತವಾಗಿ ಮಾಡಿ. ಅಮಾವಾಸ್ಯೆಯಂದು ಪಿತೃಗಳಿಗೆ ದರ್ಪಣೆ ನೀಡಿ ಮತ್ತು ಹಸುವಿಗೆ ಹಸಿರು ಮೇವು ನೀಡಿ. ಭಾನುವಾರ ಲೋಬಾನದ ಧೂಪವನ್ನು ಇಡಿ. ಮನೆಯಲ್ಲಿ ಸುತ್ತಿಸಿ. ಮಲಗುವ ಮೊದಲು ದೊಡ್ಡ ಧ್ವನಿಯಲ್ಲಿ ಶ್ರೀರಾಮ ಅಥವಾ ಹರ ಹರ ಮಹಾದೇವ ಎಂದು ಹೇಳಿ. ರಾತ್ರಿ ಕುಟುಂಬದೊಂದಿಗೆ 5 ನಿಮಿಷ ಹನುಮಾನ್ ಚಾಲಿಸ ಮತ್ತು ಜೈ ಶ್ರೀರಾಮ ಪಠನೆ ಮಾಡಿದರೆ ಮನೆಯ ಶಕ್ತಿ ಬದಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.